घर घर पुलिस कार्यक्रम का उद्घाटन। जनता की सुरक्षा के लिए कर्नाटक सरकार द्वारा शुरू किए गए घर घर पुलिस प्रोग्राम का आज शहर बीजापुर के श्री कनगल हनुमंतराय रंग मंदिर में आईजी डॉक्टर चेतन सिंह राठौड़ आईपीएस नॉर्थ जोन बेलगावी के हाथों किया गया। इस अवसर पर बीजापुर जिले के एसपी लक्ष्मण निंबर्गी सर समेत सभी पुलिस अधिकारी मौजूद थे। इस मौके पर मीडिया से बात करते हुए आईजी चेतन सिंह राठौड़ ने अपनी बात रखी। ನಾವು ನಮ್ಮ ಸಿಬ್ಬಂದಿ ಬೀಟ್ ಸಿಬ್ಬಂದಿ 40-50 ಮನೆನ ಗುಂಪು ಮಾಡಿಕೊಂಡು ಪ್ರತಿಯೊಂದು ಮನೆನ ವಿಸಿಟ್ ಮಾಡೋದು ಒಂದು ಗುರಿ ಇಟ್ಕೊಳ್ತಾರೆ. ಅಲ್ಲಿ ಹೋಗಿ ಜನರನ್ನ ಸಮಸ್ಯೆ ಬಗ್ಗೆ ಕೇಳ್ಕೊಂಡು ಮತ್ತು ಕೆಲವು ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಕೊಟ್ಟು ಬರ್ತಾರೆ. ಈ ಬೀಟ್ ಸರ್ವ್ ಮಾಡುವಾಗ ಅವ್ರದ್ದು ಗುರಿ ಏನಿರ್ತದೆ, ಪ್ರತಿಯೊಂದು ಮನೆಗೆ ಹೋಗಬೇಕು. ಸೀನ್ಸ್ ಅವ್ರ ಕೈಯಲ್ಲಿ ಸುಮಾರು ಮನೆ ಇರ್ತದೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಮಾಡ್ತಾರೆ. ಆದಿಲಶಾಹಿ ಟೈಮಲ್ಲಿ ಇದು ಮಹಾರಾಣಿಯ ಒಂದು ಬಗೀಚ ಅಂದ್ರೆ ತೋಟ ಸರ್. ನಾವು ರಾಣಿ ಬಗೀಚ ಅಂತ ಅವಾಗಿಂತಾನೆ ಹೆಸರು. ಎಡ್ವರ್ಡ್ ಪಾರ್ಕ್ ಇನ್ನು ಸಿಟಿ ಸರ್ಕಲ್ದಾಗ ಅದೇ ಹೆಸರಿದೆ ಸರ್. ಎಡ್ವರ್ಡ್ ಬೆಂಗಳೂರು ಲಾಲ್ ಬಾಗ್ ನಂತರ ಇದು 2ನೇ ನಂಬರ್ ಇತ್ತು ಸರ್. ಯಾಕೋ ಸರ್ ಬಂದ್ ಹೋಗ್ಯಾರ ಸರ್. ಹೌದು ಸರ್. ರಾಣಿ ಬಗೀಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದ್ರು ಸರ್. 1936 ಒಳಗೆ ಬಂದಿರ್ತಾರೆ ಸರ್. ಒಂದು ಬೀಳಿಗಿದೊಂದು ಕೇಸಿಗೆ ಆಸ್ ಎನ್ ಅಡ್ವೊಕೇಟ್ ಬಂದಿರ್ತಾರೆ ಸರ್. ಬಂದಾಗ ಇಲ್ಲಿ ಬಂದು ಕಾಕಾ ಕಾರ್ಖಾನೀಸ್ ಅವ್ರಿಗೆ ಭೇಟಿಯಾಗಿ ಅಲ್ಲೆಲ್ಲ ಬಂದು ಹೋಗ್ತಾರೆ ಸರ್. ಹೌದು ಸರ್. ಈ ಬೆಳಿಗ್ಗೆ MLA ಅವರು ಏನಿದಾರಲ್ಲ ಸರ್, ಇವರು 4 ಫಾದರ್ಸ್ ಒಂದು ಮರ್ಡರ್ ಕೇಸ್ನಾಗ ಇರ್ತಾರೆ ಸರ್. ಡಬಲ್ ಮರ್ಡರ್ ಕೇಸ್ನಾಗ ಈ ವಾಸ್ ಅಬೌಟ್ ಟು ಬಿ ಕನ್ವಿಕ್ಟೆಡ್. ಬಾಂಬೆದಾಗ ಹೋದ್ರೆ ಯಾರೂ ಕೇಸ್ ಹಿಡಿಯಲ್ಲ, ಇವರು ಕೇಸ್ ಹಿಡಿತಾರೆ. ಹಿಡಿದು ಬಂದು ಅದನ್ನ ಇದನ್ನು ಮಾಡಿ ಕೇಸ್ ರಿಸಲ್ಟ್ ಹೌದು ಸರ್. ಹೌದು ಸರ್. ಆಗ ಇಲ್ಲೊಬ್ರು ಕಾಕಾ ಕಾರ್ಖಾನೀಸ್ ಅಂತ ಇರ್ತಾರೆ ಸರ್. ಬೇಸಿಕಲಿ ಅವರು ಬ್ರಾಹ್ಮಣ ಓಣಿಯಲ್ಲಿ ಇದ್ದುಕೊಂಡು SC ಮಕ್ಕಳಿಗಾಗಿ ಒಂದು ಹಾಸ್ಟೆಲ್ ಇರ್ತಾರೆ. ಬೀಯಿಂಗ್ ಬ್ರಾಹ್ಮಣ್ ಇನ್ ದ ಮಿಡಸ್ಟ್ ಆಫ್ ಬ್ರಾಹ್ಮಣ್ ಏರಿಯಾ. ಅದರಲ್ಲಿ ಕಲ್ತವರೆಲ್ಲ ನಮ್ಮ ಬಸವರಾಜ ಆಕಾಶಿ ಎಲ್ಲ ಅದರಲ್ಲಿ ಕಲ್ತಾರೆ ಸರ್. ಡಿವಿಷನ್ಗೆ ಅವರು ಈಗೇನು ರಿಟೈರ್ಮೆಂಟ್ ಎಲ್ಲ ಪ್ರಿಪ್ರೇಷನ್ ಮಾಡಿದ್ರಿ. ವೆರಿ ಗುಡ್ ಬೆಸ್ಟ್ ವಕ್ತಾರ ಅದಾರ ಸರ್. ಯಾವ ಎಷ್ಟನೇ ಕ್ಲಾಸ್ ಓದ್ತಾ ಇದ್ರು? BSc ಕಂಪ್ಲೀಟ್ ಈ ಮುಗಿದಿದೆ ಸರ್. ನನ್ನ ಮಗಳ ಎಲ್ಲ ಎಜುಕೇಟೆಡ್ ಅದಾರ ಸರ್. ಮುಂದೆ ಏನು ಮಾಡಬೇಕು? ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು. ಬೆಂಗಳೂರು ಹೋಗ್ತಾ ಇದ್ದೀರಾ ಅಥವಾ ಇಲ್ಲಿ ಆನ್ಲೈನ್? ಪೊಲೀಸರು ನಿಮ್ಮ ಹತ್ರ ಬರ್ತಿರ್ತಾರೆ. ಒಂದು 40-50 ಮನೆಗಳ ಗುಂಪನ್ನು ಒಂದು ಮಾಡಿಬಿಟ್ಟು ನಿಮಗೆ ಏನೇನು ಸಮಸ್ಯೆಗಳಿದ್ದಾವೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದರೆ ಅವ್ರ ಗಮನಕ್ಕೆ ಅವರು ತೊಗೊಂಬರ್ತಾರೆ. ಸೊ ಇದರಲ್ಲಿ ಎಲ್ಲ ಇದೆ. ಏನು ನಾವು ಪೊಲೀಸಿಂಗಲ್ಲಿ ಏನಂತಂದರೆ ಎಲ್ಲ ಕೆಲವೊಂದಿಷ್ಟು ವಿಚಾರಗಳು ಆದಮೇಲೆ ಪ್ರತಿಕ್ರಿಯೆಯನ್ನು ಮಾಡ್ತೀವಿ. ಕೆಲವೊಂದಿಷ್ಟನ್ನು ನಾವು ತಡಿಬೋದಾದಂಥ ಕೆಲಸ ಕಾರ್ಯಗಳನ್ನು ಇದೆ. ಇದರಲ್ಲಿ ಎಲ್ಲ ಡೀಟೇಲ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ಅಂದರೆ ಯಾಕಂದರೆ ಪೊಲೀಸ್ ಇಲಾಖೆ ಎಲ್ಲ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಪೊಲೀಸರ ಕಣ್ಣು ಕಿವಿಯಾಗಿ ನೀವು ಇರ್ತೀರಿ. ಯಾಕಂತಂದರೆ ಈ ಏರಿಯಾದಾಗ ಏನಾಗುತ್ತೆ ಅಂತ 24 ತಾಸು ಪೊಲೀಸ್ ಇರೋದಿಲ್ಲ, ಆದರೆ ನೀವು ಇರ್ತೀವಿ. ಏನಾಗುತ್ತೆ ಏನಿಲ್ಲ, ಸಮಾಜದ ಶಕ್ತಿಗಳು ಯಾವುದಿದ್ದಾವೆ, ಅಪರಾಧ ಚಟುವಟಿಕೆಗಳು ಏನು ನಡೀತವೆ, ಯಾವ ರೀತಿಯ ಅಪರಾಧಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಸೊ ಅವುಗಳನ್ನ ನಮ್ಮ ಗಮನಕ್ಕೆ ತೊಗೊಂಬರ್ತೀವಿ. ಅದಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಕೂಡ ನಿಮ್ಮ ಗಮನಕ್ಕೆ ತೊಗೊಂಬರ್ತೀವಿ. ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು, ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು, ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಮಾದಕ ದ್ರವ್ಯಗಳಾಗಿರ್ಬೋದು, ಇನ್ನಿತರ ಹಲವಾರು ಸೈಬರ್ ಕ್ರೈಮ್ಸ್ಗಳಾಗಿರ್ಬೋದು, ಹಲವಾರು सर आपको
ಮೆಟಲ್ ಶಾಪ್ ಇದೆ. ಮೆಡಿಕಲ್ ಶಾಪ್ ಅಲ್ಲಿ ಇದು ಮನೆ ಕೆಳಗಡೆ ಎಲ್ಲ ಶಾಪ್ಸ್ 2,000 ಪಾಪ್ಯುಲೇಷನ್ 100,000 12,000 ವೋಟರ್ಸ್ 22,000 ಪಾಪ್ಯುಲೇಷನ್ कितना दे रहे जामिया मस्जिद के जमात 3 to 4,000 और स्कूल बरे प्लीज महेश ಮಹೇಶ್ ಮನೆ ಮನೆಯಲ್ಲಿ ಪೊಲೀಸ್ ಅನ್ನುವ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಜಯಪುರ ರಂಗಮಂದಿರದಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ IGP ಸಾಹೇಬರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ನಮ್ಮ SP ಸಾಹೇಬರು ಈ ಕಾರ್ಯಕ್ರಮದ ಬಗ್ಗೆ ಸುವಿಸ್ತಾರವಾಗಿ ಹೇಳಿದ್ದಾರೆ. ಸುಮಾರು 7,000 to 8,000 ಜನ ಸೇರಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅಲ್ಲಿ ಬಂದಂಥ ಎಲ್ಲ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಹಾಗೂ ಸಮಸ್ತ ವಿಜಯಪುರ ಜಿಲ್ಲೆಯ ಜನರಿಗೆ ಮನೆ ಮನೆಯಲ್ಲಿ ಪೊಲೀಸ್ ಈ ಉದ್ದೇಶ ಏನಿತ್ತು, ಇದು ಯಾವ ಸಲ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದ್ದ ಬಗ್ಗೆ ವಿಚಾರವಾಗಿ ಸವಿಸ್ತಾರ ಹೇಳಿದ್ದೇವೆ. ಈ ಒಂದು ಕಾರ್ಯಕ್ರಮ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇರುವಂತಹ ಸಿಬ್ಬಂದಿಯ ಅಧಿಕಾರಿಗಳು ಪ್ರತಿಯೊಂದು ಮೊಹಲ್ಲಾ, ನಗರ ಹಾಗೂ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಹಳ್ಳಿಯಲ್ಲಿರುವಂತಹ ಮನೆಗಳಿಗೆ ಸುಮಾರು ಒಂದು 40-50 ಮನೆಗಳು ಒಟ್ಟುಗೂಡಿಸಿ ಅಲ್ಲಿ ಸೇರುವಂತ ಜನರಿಗೆ ನಾವು ಪೊಲೀಸರು ಏನು ಕೆಲಸ ಮಾಡ್ತಾ ಇದ್ದೇವೆ ಹಾಗೂ ಪೊಲೀಸರ ಕರ್ತವ್ಯವನ್ನು ತಾವು ಸಹ ಈ ಒಂದು ಮನೆ ಮನೆ ಪೊಲೀಸ್ ಹಿನ್ನೆಲೆಯಲ್ಲಿ ತಾವು ಸಹ ಪೊಲೀಸರಿಗೆ ಸಹಾಯ ಮಾಡಬೇಕು. ಪೊಲೀಸರ ಕಣ್ಣು ಕಿವಿಯಾಗಿ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಮಗೆ ಮಾಹಿತಿ ಸಂಗ್ರಹ ಮಾಡಿಕೊಳ್ಬೇಕು. ಯಾವುದೇ ಒಂದು ಅಪರಾಧ ಅಥವಾ ಯಾವುದೇ ಒಂದು ಕೃತ್ಯ ನಡೆಯದಂಗೆ ತಡೆಗಟ್ಟಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯವಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂತಾರೆ. ತಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ತಮ್ಮ ಸಹಕಾರ ನಮ್ಮ ಪೊಲೀಸ್ ಇಲಾಖೆಗೆ ಬಹಳ ಅವಶ್ಯವಾಗಿದೆ. ತಾವೆಲ್ಲ ಸಹಕರಿಸ್ತೀರಿ, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಮ್ಮ IGP ಸಾಹೇಬರು ಆ ಸಭೆಯನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಹ್ಯಾಂಡಲ್ನಲ್ಲಿರುವಂತಹ ಎಲ್ಲ ವಿಷಯಗಳನ್ನು ನಮ್ಮ ಗಮನಕ್ಕೆ ತರುವಂತಹ ಒಂದು ಕರ್ತವ್ಯವನ್ನು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲ ಸಹಕಾರ ಅವಶ್ಯ ಇದೆ ಅಂತೇಳಿ ಇವತ್ತಿನ ದಿವಸ ನಾನು ಒಂದು 2 ಮಾತುಗಳ ಮುಖಾಂತರ ತಮಗೆ ತಿಳಿಸ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।